ನಮಸ್ಕಾರ. ಅಶ್ವಕೃಷಿಗೆ ಸ್ವಾಗತ. ನಾನು ವನಿತಾ. ಕೃಷಿ ಹೊಂಡ ನಿರ್ಮಾಣವು ಕೃಷಿ ಭಾಗ್ಯ ಯೋಜನೆಯ ಅತ್ಯಂತ ಪ್ರಮುಖ ಘಟಕವಾಗಿದ್ದು, ಮಳೆ ನೀರನ್ನ ಆಯಕಟ್ಟಿನ ಜಾಗದಲ್ಲಿ ಸಂಗ್ರಹಿಸಿ ಬರಗಾಲದಲ್ಲಿ ಸಮಯದಲ್ಲಿ ಬೆಳೆಗೆ ಜೀವಜಲ ನೀಡಲು ಇದು ಸಹಕಾರಿಯಾಗಿದೆ. ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆಯ ನಿಯಮಾವಳಿಗಳ ಪ್ರಕಾರ ಕೃಷಿ ಹೊಂಡ ನಿರ್ಮಾಣದ ಸಂಪೂರ್ಣ ವಿವರಗಳನ್ನು ಇಲ್ಲಿ ತಿಳಿಸಿಕೊಡ್ತೇವೆ. ಇನ್ನು ಲಭ್ಯವಿರುವ ಹೊಂಡದ ಅಳತೆಗಳು, ರೈತರು ತಮ್ಮ ಜಮೀನಿನ ವಿಸ್ತೀರ್ಣ ಮತ್ತು ನೀರಿನ ಅಗತ್ಯತೆ ಅನುಗುಣವಾಗಿ ಕೆಳಗಿನ ಗಾತ್ರದ ಹೊಂಡಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಸಣ್ಣ ಗಾತ್ರ ಅಂತ ಅಂದ್ರೆ 10 ಮೀಟರ್ ಉದ್ದ, 10 ಮೀಟರ್ ಅಗಲ, 3 ಮೀಟರ್ ಆಳ ಇರಬೇಕಾಗುತ್ತೆ. ಇನ್ನು ಮಧ್ಯಮ ಗಾತ್ರ 15 ಮೀಟರ್ ಉದ್ದ, 15 ಮೀಟರ್ ಅಗಲ, 3 ಮೀಟರ್ ಆಳ ಇರಬೇಕು. ಇನ್ನು ದೊಡ್ಡ ಗಾತ್ರ 21 ಮೀಟರ್ ಉದ್ದ, 21 ಮೀಟರ್ ಅಗಲ, ಇನ್ನು 3 ಮೀಟರ್ ಆಳವನ್ನ ಹೊಂದಿರಬೇಕು. ಇನ್ನು ಸಬ್ಸಿಡಿ ಮತ್ತು ಧನ ಸಹಾಯ ಕೃಷಿ ಹೊಂಡ ನಿರ್ಮಾಣಕ್ಕೆ ತಗಲಲು ವೆಚ್ಚದಲ್ಲಿ ಸರ್ಕಾರವು ಭಾರಿ ರಿಯಾಯಿತಿಯನ್ನ ನೀಡುತ್ತದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ರೈತರಿಗೆ ಒಟ್ಟು ವೆಚ್ಚದ 90% ಸಹಾಯಧನ ಸಿಗುತ್ತದೆ. ಇನ್ನು ಸಾಮಾನ್ಯ ಮತ್ತು ಇತರೆ ವರ್ಗದ ರೈತರಿಗೆ ಒಟ್ಟು ವೆಚ್ಚದ 80% ಸಹಾಯಧನ ದೊರೆಯುತ್ತದೆ. ಇನ್ನು ಪ್ರಮುಖ ನಿಯಮಗಳು ಮತ್ತು ನಿಬಂಧನೆಗಳನ್ನು ಸ್ವಂತ ಜಮೀನು ಇರಬೇಕಾಗುತ್ತೆ. ಅರ್ಜಿದಾರ ರೈತರ ಹೆಸರಿನಲ್ಲಿ ಆರ್ಟಿಸಿ ಇರಬೇಕು. ಇನ್ನು ಸ್ಥಳ ಆಯ್ಕೆ ಜಮೀನಿನ ತಗ್ಗು ಪ್ರದೇಶದಲ್ಲಿ ಮಳೆ ನೀರು ಸುಲಭವಾಗಿ ಹರಿದು ಬಂದು ಸಂಗ್ರಹವಾಗುವ ಜಾಗದಲ್ಲಿ ಹೊಂಡವನ್ನ ನಿರ್ಮಿಸಬೇಕು. ಇನ್ನು ಲೈನಿಂಗ್ ಅನ್ನ ಕಡ್ಡಾಯವಾಗಿ ಬಳಸಬೇಕಾಗುತ್ತೆ. ಸಂಗ್ರಹಿಸಿದ ನೀರು ಮಣ್ಣಿನಲ್ಲಿ ಇಂಗಿ ಪೋಲಾಗದಂತೆ ತಡೆಯಲು ಹೊಂಡದ ತಳಕ್ಕೆ ಪಾಲಿಥಿನ್ ಶೀಟ್ ಅಳವಡಿಸುವುದು ಕಡ್ಡಾಯ. ಇದಕ್ಕೆ ಪ್ರತ್ಯೇಕ ಸಬ್ಸಿಡಿ ಕೂಡ ಇರುತ್ತದೆ. ಸುರಕ್ಷತಾ ಬೇಲಿ, ಜಾನುವಾರುಗಳು ಅಥವಾ ಮಕ್ಕಳು ಹೊಂಡಕ್ಕೆ ಬೀಳದಂತೆ ತಡೆಯಲು ಹೊಂಡದ ಸುತ್ತಲೂ ತಂತಿ ಬೇಲಿ ನಿರ್ಮಿಸುವುದು ಕಡ್ಡಾಯವಾಗಿದೆ. ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳು: ಆರ್ಟಿಸಿ, ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್, ಪ್ರತಿ ಫ್ರೂಟ್ಸ್ ಸಂಖ್ಯೆ ಇರಬೇಕಾಗುತ್ತೆ. ಜಾತಿ ಪ್ರಮಾಣ ಪತ್ರ ರೈತರಾಗಿದ್ದರೆ ಮಾತ್ರ ಸಿಗುತ್ತದೆ. ಜಮೀನಿನ ನಕ್ಷೆ ಅಥವಾ ಹೊಂಡ ನಿರ್ಮಿಸುವ ಜಾಗದ ವಿವರವನ್ನ ನೀಡಬೇಕು. ಇನ್ನು ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ನೋಡಿದ್ರೆ, ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರವನ್ನ ಭೇಟಿ ನೀಡಬೇಕು ಅಥವಾ ತಾಲೂಕು ಕೃಷಿ ಸಹಾಯಕ ನಿರ್ದೇಶಕರ ಕಚೇರಿಗೆ ಭೇಟಿ ನೀಡಿ ಆನ್ಲೈನ್ ಲಾಗಿನ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡಿದ್ರೆ, ಸರ್ಕಾರದ ಅಧಿಕೃತ ರೈತ ಮಿತ್ರ ಜಾಲತಾಣ raithamitra.karnataka.government.in ಮೂಲಕ ಪ್ರಕಟಣೆಗಳನ್ನು ಪರಿಶೀಲಿಸಿ ಅರ್ಜಿಯನ್ನ ಸಲ್ಲಿಸಬಹುದು. ಸ್ಥಳ ತಪಾಸಣೆಯನ್ನ ಮಾಡಲಾಗುತ್ತೆ. ನೀವು ಅರ್ಜಿ ಸಲ್ಲಿಸಿದ ನಂತರ ಕೃಷಿ ಅಧಿಕಾರಿಗಳು ನಿಮ್ಮ ಜಮೀನಿಗೆ ಬಂದು ಸ್ಥಳ ಪರಿಶೀಲನೆ ನಡೆಸಿ ಹೊಂಡ ನಿರ್ಮಿಸಲು ಅನುಮತಿಯನ್ನ ನೀಡುತ್ತಾರೆ. ತದನಂತರವಷ್ಟೇ ಕಾಮಗಾರಿ ಆರಂಭಿಸಬೇಕು. ಇನ್ನು ಕೃಷಿ ಹೊಂಡ ನಿರ್ಮಾಣದ ಜೊತೆಗೆ ಪಾಲಿಥಿನ್ ಹೊದಿಕೆ ಖರೀದಿಸಲು ಸಹ ಸರ್ಕಾರ ಭಾರಿ ರಿಯಾಯಿತಿಯನ್ನ ನೀಡುತ್ತದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ರೈತರಿಗೆ 90% ಸಹಾಯಧನ ದೊರೆಯುತ್ತದೆ. ಸಾಮಾನ್ಯ ಮತ್ತು ಇತರೆ ವರ್ಗದ ರೈತರಿಗೆ 80% ಸಹಾಯಧನ ಸಿಗುತ್ತದೆ. ತಾಂತ್ರಿಕ ನಿಯಮಗಳು ಯಾವ ರೀತಿಯಾಗಿರುತ್ತೆ ಅಂತ ನೋಡಿದ್ರೆ, ದಪ್ಪ ಅಥವಾ GSM ಕೃಷಿ ಇಲಾಖೆಯ ನಿಯಮಾವಳಿಗಳ ಪ್ರಕಾರ ಹೊಂಡದ ಬಾಳಿಕೆಗಾಗಿ 250 GSM ಅಥವಾ 420 GSM ಸ್ಕ್ವೇರ್ ಮೀಟರ್ ದಪ್ಪವಿರುವ ಗುಣಮಟ್ಟದ ISI ಮುದ್ರೆಯುಳ್ಳ ಪಾಲಿಥಿನ್ ಶೀಟ್ಗಳನ್ನು ಬಳಸಬೇಕು. ಅಳತೆ: ನೀವು ನಿರ್ಮಿಸುವ ಕೃಷಿ ಹೊಂಡದ ಗಾತ್ರ, ಉದಾಹರಣೆಗೆ 12 × 12 × 3 ಮೀಟರ್ ಅಥವಾ ಇತರೆ ಅನುಗುಣವಾಗಿ ಇಲಾಖೆಯೇ ನಿಗದಿಪಡಿಸಿದ ಅಳತೆಯ ಪ್ಲಾಸ್ಟಿಕ್ ಶೀಟನ್ನು ನೀಡಲಾಗುತ್ತದೆ ಅಥವಾ ಖರೀದಿಸಲು ಅನುಮತಿ ಕೊಡಲಾಗುತ್ತದೆ. ಇನ್ನು ಅಳವಡಿಸುವ ವಿಧಾನ ಹೇಗೆ ಅಂತ ನೋಡಿದ್ರೆ ಮತ್ತು ಪ್ರಯೋಜನಗಳು ಯಾವ ರೀತಿ ಅಂತ ನೋಡಿದ್ರೆ, ಮಣ್ಣು ಇಂಗದಂತೆ ತಡೆಯುತ್ತೆ. ವನಭೂಮಿ ಅಥವಾ ಮರಳು ಮಿಶ್ರಿತ ಮಣ್ಣಿನಲ್ಲಿ ನೀರು ಬೇಗನೆ ಇಂಗಿ ಹೋಗುತ್ತದೆ. ಈ ಹೊದಿಕೆ ಹಾಕುವುದರಿಂದ ನೀರು ದೀರ್ಘಕಾಲದ ಹೊಂಡದಲ್ಲೇ ಉಳಿಯುತ್ತದೆ. ಹೊಂಡದ ರಕ್ಷಣೆ: ನೀರು ತುಂಬಿದಾಗ ಹೊಂಡದ ಪಾಶ್ಚ್ಯದ ಗೋಡೆಗಳು ಕುಸಿಯದಂತೆ ಇದು ಮಣ್ಣಿಗೆ ರಕ್ಷಣೆಯನ್ನ ನೀಡುತ್ತದೆ. ಹಾಕುವ ಮುನ್ನ ಹೊಂಡ ತೋಡಿದ ನಂತರ ತಳದಲ್ಲಿರುವ ಚೂಪಾದ ಕಲ್ಲು, ಮುಳ್ಳುಗಳನ್ನು ಸಂಪೂರ್ಣವಾಗಿ ತೆಗೆಯಬೇಕು. ಇಲ್ಲದಿದ್ದರೆ ಪ್ಲಾಸ್ಟಿಕ್ ಶೀಟ್ ಹರಿದು ನೀರು ಸೋರಿಕೆಯಾಗಬಹುದು. ಇನ್ನು ಸಬ್ಸಿಡಿ ಪಡೆಯುವುದು ಹೇಗೆ ಅಂತ ನೋಡೋದಾದ್ರೆ, ರೈತರು ಮೊದಲು ರೈತ ಸಂಪರ್ಕ ಕೇಂದ್ರದ ಮೂಲಕ ಕೃಷಿ ಹೊಂಡಕ್ಕೆ ಮಂಜೂರಾತಿ ಪಡೆಯಬೇಕು. ಹೊಂಡ ತೋಡಿದ ನಂತರ ಕೃಷಿ ಅಧಿಕಾರಿಗಳ ಸಮ್ಮುಖದಲ್ಲಿ GPS ಫೋಟೋ ತೆಗೆದು ಇಲಾಖೆ ಅನುಮೋದಿಸಿದ ಅಧಿಕೃತ ಮಾರಾಟಗಾರರಿಂದಲೇ ಪಾಲಿಥಿನ್ ಶೀಟ್ ಹೊದಿಕೆ ಖರೀದಿಸಬೇಕು. ಬಿಲ್ ಮತ್ತು ದಾಖಲೆಗಳನ್ನು ಸಲ್ಲಿಸಿದ ನಂತರ ಸಬ್ಸಿಡಿ ಹಣವು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮೆಯಾಗುತ್ತದೆ. ಈ ರೀತಿಯಾಗಿ ನೀವು ಕೃಷಿ ಹೊಂಡವನ್ನು ನಿರ್ಮಿಸಿಕೊಂಡು ಪಾಲಿಥಿನ್ಗೂ ಕೂಡ ಸಬ್ಸಿಡಿಯನ್ನ ಪಡೆದುಕೊಳ್ಳಬಹುದು.